ಮಕ್ಕಳಿಗೆ ಹೆಡ್ ಮಾಸ್ಟರ್ ಅಲ್ವಾ, ಅವರು ಏನು ಇದು ಮಾಡ್ದಾರ ಅಂದ್ಬಿಟ್ಟು ಓಕೆ ಸರ್ ಬರ್ತೀನಿ ಅಂದ್ಬಿಟ್ಟು. ಎಲ್ಲೇ ಸರ್ ಅಂತ ಕೇಳಿದ್ವಿ. ವಿಜಯನಗರ ಅಂತ ಹೇಳಿದ್ರು ಸರ್. ವಿಜಯನಗರಕ್ಕೆ ನಾವು ಬಂದು ಅಲ್ಲಿ ಸವಿತಾ ಮೇಡಮ್ ಬಂದ್ಬಿಟ್ಟು ಅವ್ರ ಮನೇಲಿ ಒಂದು ವಿಮಾನ ನಡೆಯಿತು. ಆಗ ಪ್ರಾಜೆಕ್ಟ್ ಬಗ್ಗೆ ಎಲ್ಲ ಹೇಳಿದ್ರು. ಹೇಳಿದ ತಕ್ಷಣ ನಾನು ಆಯಿತು ಅಂದ್ಬಿಟ್ಟು ನನ್ನ ಮಕ್ಕ ನಾನು ಇಬ್ಬರು ಹೋಗಿ ಇದು ಮಾಡಿದ್ರು. ಮತ್ತೆ ಅಲ್ಲಿ ಹೋಗಿ ಆಯಿತು ಅಂದ್ಬಿಟ್ಟು ಬಂದ್ಬಿಟ್ರು. ವಿಜಯನಗರ ಸರ್ ಎಲ್ಲ ವಿಜಯನಗರಲ್ಲಿ ಒಂದು ಮೀಟಿಂಗ್ ವಿಜಯನಗರಲ್ಲಿ ಅಲ್ಲಿ ಆಫೀಸ್ಲಿ ನಮ್ಮ ಫ್ಯಾಮಿಲಿ ಸಹಿತ ಹೋದು ಸರ್. ಒಂದು ಫ್ಯಾಮಿಲಿ ಸಹಿತ ಹೋದಾಗ ನಮಗೆಲ್ಲ ಮ್ಯಾಟ್ರ್ ಗೊತ್ತಾಯ್ತು. ಆ ಮ್ಯಾಟ್ರ್ ಗೊತ್ತಾದಾಗ ಏನು ಮಾಡೋದು, ಪುನಃ ಮತ್ತೆ ಬಂದು ನಾವು ಪ್ರಾಜೆಕ್ಟ್ ತಗೊಂಡು ಚೆನ್ನಾಗಿ ಸೇಲ್ ಮಾಡೋದು, ಜನ ಕಡಿತು. ಚಾಮರಾಜನಗರದಲ್ಲಿ ಒಳ್ಳೆ ಟೀಮ್ ಕಟ್ಟಿದ್ದು ನಾವು. ಟೀಮ್ ಕಟ್ಟಿ ಸುಮಾರು 26 ತಿಂಗಳಿಗೆ 24 ಜನ ಸೇರಿಸಿದ್ದೆ ನಾನು. ಒಳ್ಳೆ ಟೀಮ್ ಮಾಡಿದ್ದೆ. ಅನಿವಾರ್ಯದಿಂದ ನಮ್ಮ ಬ್ರದರ್ ತಿರೋದ್ರು, ನಮ್ಮ ತಾಯಿ ತಿರೋದ್ರು, ಒಂದು ಸ್ವಲ್ಪ ನ್ಯೂಟ್ರಲ್ ಆದರು. ಮತ್ತೆ ಅದು ಎಲ್ಲ ಇದಾದಾಗ ಮತ್ತೆ ಟೀಮ್ನ ಮತ್ತೆ ಸ್ಟುಡ್ ಮಾಡೋಕ್ಕೆ ಹೊರಟಿದ್ದೀವಿ. ಈಗ ಎಲ್ಲ ಬಿಲ್ಡ್ ಮಾಡ್ತಾ ಇದ್ದೀವಿ. ಒಳ್ಳೆ ಪ್ರಾಜೆಕ್ಟ್ ಇದೆ. ನನಗೂ ಒಳ್ಳೆ ಬೆಂಗಳೂರಲ್ಲೂ ಮಾಡಿದ್ದೀವಿ ಸರ್. ಸೆಟ್ಲ್ ಆಗಿದ್ದೀವಿ ಅಂದ್ರೆ ಬಾಡಿಗೆ ಮನೇಲಿ ಇದ್ದೀವಿ ಸರ್. ಏನೋ ಸ್ವಂತ ಮನ ಮಾಡ್ಕೊಂಡಿಲ್ಲ, ಏನ್ ಮಾಡಿಲ್ಲ. ನನ್ನ ಮಗ ಮೋದಿಕೇರ್ ಮಾಡ್ತಾ ಇದ್ದಾನೆ, ಇನ್ನೊಬ್ಬ ಮಗ ಬ್ಯಾಂಕ್ ವರ್ಕ್ ಮಾಡ್ತಾ ಇದ್ದಾನೆ. ನಾವು ಮೋದಿಕೇರ್ಗೆ ನಿಂತ್ಬಿಟ್ಟಿದ್ದೀವಿ. ನಮ್ಮ ಸಾರ್ ಇದ್ದಾರೆ, ಇವ್ರು ನೆಂಬಿ ಬಂದಿದ್ದೀವಿ, ಮಾಡ್ತಾ ಇದ್ದೀವಿ. ಏನ್ ಗೊತ್ತಾ, ಮಣ್ಣು ಅಲ್ಲಿತ್ತು ಅನ್ನೋದ್ ಋಣ ಇಲ್ಲೇ ಇದೆ ಅಷ್ಟೇ. ನಾವ್ ಎಲ್ಲಿ ಊಟ ಮಾಡೋದಿರುತ್ತೆ, ಎಲ್ಲಿ ಮುಂದೆ ಬರುತ್ತೋ ಅಲ್ಲಿ ಬರ್ತೀವಿ. ಅಲ್ಲಿ ಮಣ್ಣು ಋಣ ಆಗುತ್ತೆ, ಇಲ್ಲಿ ಅನ್ನದ ಋಣ ಆಗುತ್ತೆ. ನಾವು ಅದು ಮರಿಬಾರ್ದು, ಇನ್ನೂ ಮರಿಬಾರ್ದು. ಅದು ಹುಟ್ಟು ಬೆಳೆದಿದ್ದು ಅಲ್ಲ ಆಯ್ತು, ನಾವು ಬೆಳೆಯೋದು ಇಲ್ಲ ಆಯ್ತು. ಅದನ್ನು ಬಿಡೋದಿಲ್ಲ, ನಾವು ಇದ್ದು ಬಿಡೋದಿಲ್ಲ ಸರ್. ಈಗ ನಿಂತು ಬಿಟ್ಟಿದ್ದೀವಿ. ಈಗ ಬಿಡಬಾರ್ದು. ಏನ್ ಗೊತ್ತಾ, ಏನೋ ಸಾಧಿಸ್ಬೇಕು, ನಾವು ಮಾಡ್ಬೇಕು, ಮುಂದೆ ಬರಬೇಕು ಅಂದ್ರೆ ಅಥವಾ ಮಾಡ್ಬೇಕದು. ಅವಾಗ ನಿಮ್ಮ ಊರಿಗೆ ನೀವೊಂದು ಇದಾಯ್ತೀರ, ಮಾದರಿ ಆಯ್ತೀರ, ಪ್ಲಸ್ ಬೆಳೆದಂಗೂ ಆಗುತ್ತೆ, ನಿಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್, ನಿಮ್ಮ ಮಕ್ಳಿಗೊಂದು ಇದಾಗುತ್ತೆ. ಇವೆಲ್ಲ ಮಾಡ್ಬೇಕದು ಫ್ಯೂಚರ್ಗೆ ಎಲ್ಲ ಒಳ್ಳೇದಲ್ಲ.